ಲೈವ್ ವಿಡಿಯೋ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟೆ ಬೆಳಗ ಹಾಗೂ ಮಂತ್ರಿ ಸೆರೆನಿಟಿ ಮನೆ ಗ್ರಾಹಕರ ವೇದಿಕೆ ಬೆಂಗಳೂರು ಇವರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ನೇರ ಪ್ರಸಾರಕ್ಕೆ ನಮ್ಮ ಬೆಂಗಳೂರು ದಕ್ಷಿಣದ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸಿಪಿ ಆಗಿ ಕೆಲಸ ಮಾಡ್ತಿರುವಂತಹ ರಮೇಶ್ ಅವರು ನಮ್ಮ ನೇರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲಾ ಕನ್ನಡ ಅಭಿಮಾನಿಗಳಿಂದ, ಫೇಸ್ಬುಕ್ ಅಲ್ಲಿರುವಂತಹ ಕನ್ನಡ ಅಭಿಮಾನಿಗಳಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಮಂತ್ರಿ ಸೆರೆನಿಟಿ ಗ್ರಾಹಕರ ವೇದಿಕೆಯ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಧರ್ ಜಿ ಅವರು ಸಹ ಬಂದಿದ್ದಾರೆ. ಹಾಗೂ ನಮ್ಮ ಪ್ರತಿಷ್ಠಿತ ಭಾಜಪದಲ್ಲಿ ಕಾರ್ಯಕರ್ತರಾಗಿರುವಂತಹ ವಿನಯ್ ಜಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಸರ್, ನಾವೊಂದು ಈ ಕಾರ್ಯಕ್ರಮವನ್ನ ಲೈವ್ ಬರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಸಾಕಷ್ಟು ಕಡೆ ಕೋವಿಡ್ ಕರೋನಾ ಇಂದಾಗಿ ಸಾಕಷ್ಟು ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮ ಸಾಕಷ್ಟು ನಿಧಾನ ಆಗ್ತಾ ಇದೆ. ಕೋವಿಡ್ ಕಂಡೀಷನ್ ಯಾವ ರೀತಿ ಹಾವಳಿ ಆಗ್ತಾ ಇದೆ ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟೆ ಬೆಳಗ ಕಾರ್ಯಕ್ರಮ ಏನಿದೆ, ಇದು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳೇ ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ. ಸುಮಾರು 5 ವರ್ಷದಿಂದ ನೇತಾಜಿ ಸುಭಾಷ್ ಚಂದ್ರ ಕಟ್ಟೆ ಬಳಗದಲ್ಲಿ 3 ಅಪಾರ್ಟ್ಮೆಂಟ್ ಸೇರಿಕೊಂಡು VS ಕೋಸಿ, ಸಪ್ತಗಿರಿ ನಿವಾಸ ಮತ್ತೆ SV ಪ್ರೆಸ್ಟಿನ 3 ಅಪಾರ್ಟ್ಮೆಂಟ್ ಸೇರಿ ಒಂದು ಮಕ್ಕಳ ಒಂದು ಒಕ್ಕೂಟವನ್ನ ಮಾಡಿದ್ವಿ. ಆ ಒಕ್ಕೂಟದಲ್ಲಿ ಮಕ್ಕಳೇ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಿದ್ದು. ಚಿಕ್ಕ ಮಕ್ಕಳು 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಮಕ್ಕಳಲ್ಲಿ ರಾಷ್ಟ್ರೀಯತೆಯನ್ನ ಬೆಳೆಸುವ ಒಂದು ಉದ್ದೇಶ ಮತ್ತೆ ಅವರಲ್ಲಿ ಒಂದು ನಾಯಕತ್ವವನ್ನ ಬೆಳೆಸುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮನ ಮಕ್ಕಳಿಂದ ನಡೆಸ್ಕೊಂಡು ಬರ್ತಾ ಇದ್ವಿ 5 ವರ್ಷದಿಂದ. ಈ ವರ್ಷ ಕೋವಿಡ್ ಕಾರಣಾಂತರದಿಂದ ಅವರ ತಂದೆ ತಾಯಿ ಅಂದ್ರು ಈ ವರ್ಷ ಬೇಡ, ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮಕ್ಕಳನ್ನ ಯಾರನ್ನೂ ಕಳಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಫೇಸ್ಬುಕ್ ಲೈವ್ ಅಲ್ಲಿ ಕಾರ್ಯಕ್ರಮ ಯಾವತ್ತೂ ಸಹ ನಿರಂತರವಾಗಿ ನಡಿಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಊಟ ಮಾಡೋದನ್ನ ಬಿಡೋದಿಲ್ಲ. ಹಾಗೆ ಯಾವುದೇ ಒಂದು ಪ್ಯಾಂಡಮಿಕ್ ಕಂಡೀಷನ್ಸ್ ಜೀವನದಲ್ಲಿ ಬರ್ತಾ ಇರುತ್ತೆ, ಕಷ್ಟ ಸುಖಗಳು ಜೀವನದಲ್ಲಿ ಬರ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಕಾರ್ಯಕ್ರಮಗಳು ಸಹ ನಡೀತಾ ಇರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ನಮ್ಮ ಕನ್ನಡ ಕಾರ್ಯಕ್ರಮ ಯಾವತ್ತು ನಿರಂತರವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ನೇತಾಜಿ ಕಟ್ಟೆ ಬೆಳಗದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಂತರ ಮನೆ ಕೊಡಿ ಸ್ವಾಮಿ, ಮನೆ ಕೊಡಿ ಅನ್ನೋ ಒಂದು ಆಂದೋಲನ ಏನು ಶುರು ಆಗಿತ್ತು ಒಂದು 4-5 ತಿಂಗಳ ಮುಂಚೆ, ಅದು ತಾತ್ವಿಕವಾದಂತಹ ಅಂತ್ಯ ಕಂಡಿದ್ದು ತಮ್ಮ ರಮೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಮಂಜುನಾಥ್ ಸರ್ ಬಾಬು ಅವರ ಮಾರ್ಗದರ್ಶನದಲ್ಲಿ, ತದನಂತರ ನಮ್ಮ MP ಆದಂತಹ ತೇಜಸ್ವಿ ಸೂರ್ಯ ಅವರ ಒಂದು ಆಕ್ಷನ್ ಏನು ಅವರು ತಗೊಂಡ್ರು, ಅದರ ಮೂಲಕ ಒಂದು ತಾತ್ವಿಕವಾದಂತಹ ಅಂತ್ಯ 1 ತಿಂಗಳ ಮುಂಚೆ ಆಯ್ತು. ಆದ್ರೆ ಇವತ್ತಿಗೂ ಸಹ ಇನ್ನು ಮನೆ ಶುರು ಆಗಿಲ್ಲ. 1 ತಿಂಗಳಾಗಿದೆ, ಸರ್ಕಾರದಿಂದ ಬಂದಿರುವಂತಹ ಹಣ ಬಂದಿದೆ, ಬಟ್ ಆದ್ರೆ ಇನ್ನು ಕೆಲಸ ಶುರು ಮಾಡಿಲ್ಲ. ಇನ್ನ ಹಬ್ಬದ ನಂತರ ಶುರು ಮಾಡ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಕಮಿಟ್ಮೆಂಟಿನ ನಂತರ ನಾವು ಏನು ಮುಂದಿನ ಯೋಚನೆಗಳೇನೆ ಅದನ್ನ ಯೋಚನೆ ಮಾಡ್ತೇವೆ. ಬಟ್ ಆದ್ರೆ ಆ ಒಂದು ಕಮಿಟ್ಮೆಂಟ್ ಬರೋದಕ್ಕೆ, ಸರ್ಕಾರದಿಂದ ಹಣ ಬರ್ಲಿಕ್ಕೆ ಅಡಿಪಾಲನ್ನ ಇಟ್ಟಂತಹ ರಮೇಶ್ ಸರ್ ಮತ್ತೆ ಮಂಜುನಾಥ್ ಸರ್ ಅವರಿಗೆ ಮಂತ್ರಿ ಸೆರೆನಿಟಿ ಗ್ರಾಹಕರ ವೇದಿಕೆಯಿಂದನೂ ಸಹ ಮತ್ತೊಮ್ಮೆ ನಮಸ್ಕಾರವನ್ನ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಉದ್ದೇಶಿಸಿ, ಕನ್ನಡ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದೆರಡು ಮಾತನ್ನ ಹೇಳಬೇಕು. ನೇತಾಜಿ ಅವರ ಬಗ್ಗೆ ಮತ್ತೆ ಅವರ ಒಂದು ನೆನಪಿನಲ್ಲಿ ಈ ಕಟ್ಟೆ ಬೆಳಗವನ್ನು ನಾವು ಮಾಡಿದ್ದೇವೆ. ಮಂತ್ರಿ ಸೆರೆನಿಟಿ ಗ್ರಾಹಕರಿಗೆ ಒಂದು ನ್ಯಾಯವನ್ನ ದೊರಕಿಸಬೇಕು ಅಂತ ಹೇಳಿ ವೇದಿಕೆಯನ್ನ ನಾವು ಸೃಷ್ಟಿ ಮಾಡಿದ್ದೇವೆ. ಇವರನ್ನೆಲ್ಲ ಉದ್ದೇಶಿಸಿ ತಾವು ಒಂದು ದಿಕ್ಸೂಚಿ ಭಾಷಣವನ್ನ, ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ಕೊತೀವಿ ಸರ್. ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಸರಳವಾದರೂ ಸೌಜನ್ಯತೆಗೆ, ಸಂಭ್ರಮಕ್ಕೆ ಕೊರತೆ ಇಲ್ಲದಂತೆ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ಗೊತ್ತಿರುವುದು ನಮಗೆ, ಅನೇಕತೆಯಲ್ಲಿ ಏಕತೆ ಕಾಣುವಂತಹ ದೇಶ ಭಾರತ ಒಂದು ದೇಶ ಅಲ್ಲ, ಒಂದು ಖಂಡ ಅಂತ ಹೇಳಿದ್ರು. ಯಾಕೆಂದರೆ 10-12 ಮೈಲಿಗಳಿಗೆ ಇದರ ಭಾಷೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಎಲ್ಲಿರುವಂತಹ ಭಾಷೆಗಳಾಗಲಿ ಪಂಗಡಗಳಾಗಲಿ ಎಲ್ಲ ವಿಧ ಇದೆ. ಆದರೆ ನಮ್ಮ ಭಾರತೀಯರು ಒಂದು ಒಗ್ಗಟ್ಟು ಅನ್ನೋದಕ್ಕೆ ಹೇಳೋದಕ್ಕೆ ಯಾವಾಗಲೂ ಹಿಂಜರಿಕೆ ಮಾಡಲಿಲ್ಲ. ನಿಜವಾಗೂ 507ಕ್ಕೂ ಹೆಚ್ಚು ಸಂಸ್ಥಾನಗಳು ಭಾರತ ಸ್ವತಂತ್ರ ಬಂದಾಗ ಒಕ್ಕೂಟ ಆಗಬೇಕಿತ್ತು. ಭಾಳ ಹೆಮ್ಮೆ ಪಡಬೇಕು ನಾವು ಕನ್ನಡಿಗರು, ಕರ್ನಾಟಕದವರು ಅಂದರೆ.
ಮೊಟ್ಟ ಮೊದಲಿಗೆ ಆ ವಿಚಾರಕ್ಕೆ ಸಹಿ ಹಾಕಿದವರೇ ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್. ನಮ್ಮ ಕನ್ನಡದ ಕೊಡುಗೆ ಹೇಗಿದೆ ಅಂದರೆ, ನಾವು ಎಂದೂ ಸಹ ಇದರಲ್ಲಿ ನಾವು ಭಾರತದ ಸಮಗ್ರತೆಗೆ ವಿರುದ್ಧ ಹೇಳಿದವರಲ್ಲ. ಯಾಕೆಂದರೆ ನಮ್ಮ ನಾಡಗೀತೆ ಏನು ನಾವು ಸ್ವೀಕಾರ ಮಾಡಿದೆವು, ಅದನ್ನು ಕುವೆಂಪು ಅವರು ಎಷ್ಟು ಚೆನ್ನಾಗಿ ಬರೀತಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಗಂದ್ರೆ ಭಾರತ ಜನನಿಯ ತನುಜಾತೆ, ಭಾರತ ದೇಶದ ಅಂದರೆ ಭಾರತ ಮಾತೆಯ ದೇಹದಲ್ಲಿ ಹುಟ್ಟಿದಂಥ ತನುಜಾತೆ, ದೇಹದಲ್ಲಿ ಹುಟ್ಟಿದವರು ಭುವನೇಶ್ವರಿ ಅಂತ. ಮುಕುಟ ನವ ಮುಕುಟಮಣಿ ಅಂತ ಹೇಳ್ತಾರೆ. ಅದು ಮುಕುಟದಲ್ಲಿದ್ದಂಥ ಮಣಿಯಾಗಿ ಆ ಮುಕುಟಕ್ಕೆ ಶೋಭೆ ಕೊಟ್ಟಂಥದ್ದು. ಹಾಗೆ ನಮ್ಮ ಕರ್ನಾಟಕ ಅಂತ ಶೋಭೆ ಕೊಟ್ಟಿದ್ದು. ಕರ್ನಾಟಕದ ಬಗ್ಗೆ ಹೇಳಬೇಕು ಅಂದರೆ, ಭಾರತದ ಯಾವ ಭಾಷೆಗಳಿಗೂ ಅಷ್ಟು ಬರಲಿಲ್ಲ. 8 ಜ್ಞಾನಪೀಠ ಪ್ರಶಸ್ತಿ ನಮಗೆ ಬಂದಿದೆ. ವಿಶ್ವನೇ ಬೆರಗುಗೊಳಿಸಿದ ತಂತ್ರಜ್ಞ ನಮ್ಮ ವಿಶ್ವೇಶ್ವರಯ್ಯ ನಮ್ಮವರು. ಹಾಗೆ ಹೇಳ್ತಾ ಹೋದರೆ ಬಹಳಷ್ಟು ಹೇಳ್ಬೋದು. ಅಂತಹ ಒಂದು ಕೊಡುಗೆ ಕನ್ನಡ ಕೊಟ್ಟಿದೆ. ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಧ್ವಜ ನೋಡಿ, ಅರ್ಶಿನ ಕುಂಕುಮ ಏನಂದರೆ ಇವರು ಏನು ಮಂಗಳ ದ್ರವ್ಯಗಳು ಅಂತ ಹೇಳ್ತೀವೋ ಅದರಲ್ಲಿ ಬರುತ್ತೆ. ಒಂದು ಹೆಣ್ಣಿಗೆ ಶೋಭೆ ಕೊಡುವಂಥದ್ದು. ಹಾಗೆ ನಮ್ಮ ಭಾರತ ಮಾತೆ ಭುವನೇಶ್ವರಿ, ಅದಕ್ಕೆ ಲಾಂಛನ ಇದನ್ನು ನಾವು ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಕನ್ನಡ ಮಾತು ಅಷ್ಟೇ. ನಮ್ಮ ಕಿಟೆಲ್ ಅವರು ಕನ್ನಡದಲ್ಲಿ ನಿಘಂಟು ಬರೆದ್ರು. ಅವರು ಹೊರದೇಶಕ್ಕೆ ಹೋದಾಗ ಕರ್ನಾಟಕದವನೊಬ್ಬ ಇಂಗ್ಲೀಷಲ್ಲಿ ಮಾತಾಡೋದ್ರೆ ಅಷ್ಟು ಸುಂದರವಾದ ಭಾಷೆ ಬಿಟ್ಟು ಇದರಲ್ಲಿ ಯಾಕೆ ಮಾತಾಡಿದ್ರಿ ಅಂತ ಏನೇ ನಮ್ಮ ಟೈಟನ್ ಅಂಡ್ ಅಡಿಷನ್ ಕಮಿಷನರು ನಮ್ಮ ಹೇಳಿದ್ರು. ನಿಜವಾಗ್ಲೂ ಭಾಳ ಅರ್ಥಗದ್ಯದ ವೈಕಂತಗಳು ಆ ಕಿಟಲ್ ಬಗ್ಗೆ ಹೇಳ್ತಾ ಇರುವಾಗ. ಹಾಗೆ ನಮ್ಮ ಕನ್ನಡ ಎಷ್ಟು ಒಳ್ಳೆ ಚೆನ್ನಾಗಿ ಭಾಷೆ ಅಂದರೆ, ಈ ದ ರಾ ಬೇಂದ್ರೆಗೆ ಯಾರೋ ಹೇಳಿದ್ರು, ನೀವು ಕನ್ನಡದಲ್ಲಿ ಭಾಳ ಚಲೋ ಬರಿತೀರಿ, ಕವನ ಅಂದರೆ ಕವನ ಬರೀ ಕನ್ನಡನೇ ಚಲೋ ಇದೆ ಅಂತ. ಹಾಗೆ ಕನ್ನಡದ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಹೇಳ್ಬೋದು. ಕನ್ನಡದಷ್ಟು ಸುಂದರವಾದ ಭಾಷೆ ಯಾವುದೂ ಇಲ್ಲ. ಎಷ್ಟು ವೃತ್ತಾಕಾರವಾಗಿ ಬರಿತೀವಿ. ಹಾಗೆ ಎಲ್ಲ ಅದು ಈ ಹೇಳಬೇಕಾದ್ರೆ ಮುಖದ ಎಲ್ಲ ಅಂಗಗಳಿಗೆ ವ್ಯಾಯಾಮ ಆಗಿ ಅದಕ್ಕೆ ಕನ್ನಡದ ಸುಂದರರು ಅಂತ ಬೇರೆ ಹೇಳ್ತಾರೆ. ಹಾಗೆ ಕನ್ನಡದಷ್ಟು ಒಂದು ಸುಂದರ ಮಾಧುರ್ಯದ ಭಾಷೆ ಯಾವುದನ್ನಕ್ಕೆ ಉದಾಹರಣೆಗಿಷ್ಟೇ 16 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹೇಳಿದಂಥ ನಮ್ಮ SP ಬಾಲಸುಬ್ರಹ್ಮಣ್ಯ, ಪಾಪ ದಿವಂಗತರಿಗೆ ಸ್ಮರಣೆ ಹೇಳೋದಕ್ಕೆ ಬಳಸಬೇಕು. ಅವ್ರು ಹೇಳ್ತಾರೆ, ನಾನು ಮುಂದಿನ ಜನ್ಮ ಇದ್ದರೆ ಕನ್ನಡದಲ್ಲಿ ಹೋಗ್ತೀನಿ ಅಂತ. ಹಾಗೆ ಕನ್ನಡದ ಬಗ್ಗೆ ಎಲ್ಲರಿಗೂ ನಿಜವಾಗೂ ಕನ್ನಡ ಕಸ್ತೂರಿ ಅಂತ ಹೇಳ್ತಾರೆ. ಕಸ್ತೂರಿ ಎಷ್ಟು ಒಂದು ಸುಗಂಧವನ್ನು ಉಳ್ಳುವಂಥ ಭಾಷೆ. ಇದೊಂದು ಕನ್ನಡ ರಾಜ್ಯೋತ್ಸವನ ಇವರು ಅರ್ಥಬದ್ಧವಾಗಿ ನೀವಲ್ಲಿ ಒನಕೆ ಹೋಗುವ ಕಟ್ಟೆ ಬೆಳಗ ಅಂತ ಮಾಡಿದರೆ ನಾನು ಭಾಗವಹಿಸಿದೆ. ಭಾಳ ಸಂತೋಷ ಆಯಿತು. ಯಾಕಂದರೆ ಕಟ್ಟೆ ಅಂದರೆ ನಮ್ಮ ಲೆಕ್ಕದಲ್ಲಿ ಪಂಚಾಯತಿ ಕಟ್ಟೆ, ಹರಟೆ ಕಟ್ಟೆ ಆಯಿತು. ಆದರೆ ನಿಜವಾಗಿಯೂ ಆ ಹರಟೆ ಒಂದು ವೈಚಾರಿಕವಾಗಿ ಆಮೇಲೆ ಪುರಹಿತವಾಗಿ, ಆದರೆ ಅದಕ್ಕೆ ಆ ಕಟ್ಟೆಗೆ ಭಾಳ ಬೆಲೆ ಬರುತ್ತೆ. ಅದಕ್ಕೆ ಅಲ್ಲಿ ಏನೋ ಸುಮ್ಮನೆ ವ್ಯರ್ಥವಾಗಿ ವೇಸ್ಟಾಗಿ ಧೂಮಪಾನನ ಅದೇನೋ ಮಾಡ್ಕೊಂಡು ಅನೈತಿಕ ಚಟುವಟಿಕೆಗೆ ತಾಣವಾಗುವಂಥ ಜಾಗವನ್ನು ನೀವು ಒಂದು ಕಟ್ಟೆ ರೀತಿಯಲ್ಲಿ ಮಾಡಿದಿರಿ. ಅದು ಹಿರಿಯ ನಾಗರಿಕರಿಗೆ ಅಲ್ಲಿ ಒಂದು ವಾಚನಾಲಯ ಅದ್ರ ಜೊತೆಗೆ ಮಾಡೋದ್ರ ಜೊತೆಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ನೀವು ಮಧುಮೇಹ ಮತ್ತು BP ಬಗ್ಗೆ ತಿಂಗಳು ಚೆಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ. ಹಾಗೆ ಭಾಳ ಉತ್ತಮವಾದ ಕಾರ್ಯ ಇದು. ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸನೇ ಹಮ್ಮಿಕೊಂಡಿದ್ರಿ, ಭಾಳ ಸಂತೋಷ ಆಯಿತು. 1956 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮಾಡಿದ ಉದ್ದೇಶ ಇಷ್ಟೇ. ಒಂದೇ ಭಾಷೆ ಮಾತಾಡೋ ಜನರು ಒಂದೇ ಪ್ರಾಂತ್ಯದಲ್ಲಿದ್ದರೆ ಅವರು ಆಡೋಂಥ ಭಾಷೆ ಆಗುತ್ತೆ, ಆಡಳಿತ ಸುಗಮ ಆಗುತ್ತೆ ಅಂತ. ಹೀಗೆ ನಮ್ಮ ಭಾರತದಲ್ಲಿ ಈಗ ನಮ್ಮಲ್ಲಿ ಈ ಭಾಷೆ ಅನ್ನೋದು ಒಂದು ಭೂಷಣ ಆಗಬೇಕಿತ್ತು. ಆದರೆ ಅದನ್ನು ಕೆಲವರು ಅಪಾರ್ಥ ಮಾಡ್ಕೊಂಡು ಭಾಷೆಗೂ ಜಗಳ ಮಾಡ್ತಾರೆ. ಅದನ್ನು ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ನಮ್ಮ ಕನ್ನಡದಲ್ಲಿ ಒಂದು ಹಾಡಿದೆ, ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ, ತಾಯಿಯೊಬ್ಬಳೆ ಎಂಬುದ ಮರೆತು ಭಾಷೆಗೂ ಜಗಳ ಇಲ್ಲಿ, ಪ್ರಾಂತ್ಯಕ್ಕೂ ಜಗಳ ಇಲ್ಲಿ ಅಂತ ಭಾಳ ಚೆನ್ನಾಗಿ ಆ ರೀತಿ ಮಾಡೋರು ಆಗಬಾರ್ದು. ಅದಕ್ಕೆ ನಮ್ಮ ಕನ್ನಡದಲ್ಲಿ ಅನೇಕ ಕವನಗಳು, ಹಾಡುಗಳು, ಭಾಷಣಗಳು ಈ ಭಾರತದ ಐಕ್ಯತೆಗೆ ಪೂರಕವಾಗಿದೆ. ಯಾಕಂದರೆ ಸಂವಿಧಾನ ರಚನೆಯಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ನೆರವು ಕೊಟ್ಟವರೇ ನಮ್ಮ ಬೆನಗಲ್ ಶ್ಯಾಮರಾವ್, ಬೆನಗಲ್ ನರಸಿಂಗರಾವ್, ನಮ್ಮ ಕರ್ನಾಟಕದವರು ಹೀಗೆ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಕರ್ನಾಟಕದವರ ಕೊಡುಗೆ ಬಹಳ ಉದಾತ್ತವಾಗಿದೆ, ಉತ್ತಮವಾಗಿದೆ, ಅಗತ್ಯಪೂರ್ಣವಾಗಿದೆ. ಯಾಕಂದರೆ ಮೊದಲಿನ ಫೀಲ್ಡ್ ಮಾರ್ಷಲ್ ಹೆಚ್ಚು ಹೆಮ್ಮೆಯಿಂದ ಹೇಳಬೇಕಂದ್ರೆ ಜನರಲ್ ಕರಿಯಪ್ಪ ನಮ್ಮ ಕರ್ನಾಟಕದವರ ಹೀಗೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಒಳ್ಳೆ ದಿನ ಒಳ್ಳೆ ಕೆಲಸಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಉದಾಹರಣೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್
ಇಂಥ ಅಪ್ರತಿಮ ಸೇನಾನಿ ಮತ್ತೊಮ್ಮೆ ಎಂದು ಹುಟ್ಟಿ ಬರಲಾರ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ. ರಿಚರ್ಡ್ ಅತಿ ಭಾಳ ಹೇಳಿದರು, ನಾವು ಬೇರೆಯವರ ಹೆಸರು ಹೇಳೋದು ಬೇಡ ಅಂತ 100 ಜನ ಇದ್ದರೂ ನಾವು ಹೆದರ್ತಿಲ್ಲ ಅಂದರು. ಒಬ್ಬ ಸುಭಾಷ್ ಚಂದ್ರ ಬೋಸ್ಗೆ ನಾವು ಹೆದರೋದು ಅಂಥೇಳಿ ಅಂಥ ಒಬ್ಬ ಸುಭಾಷ್ ಚಂದ್ರ ಬೋಸ್ ಹೆಸರಿಟ್ಕೊಂಡು ಬಂದು ಹೋಗ್ತಾ ಇದ್ರಿ. ಅದು ಮಕ್ಕಳಿಂದಲೇ ಎಲ್ಲ ಕಾರ್ಯಕ್ರಮಗಳು ಅವರೇ ನಿಯೋಜನೆ ಮಾಡಿ, ಅವರೇ ರೂಪಣೆ ಮಾಡಿ, ಅವರೇ ಸಂಘಟನೆ ಮಾಡಿ ಮಾಡ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅಂತ ಹೇಳಿದರು. ನಿಜವಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನುವಂಥ ಕೆಲಸ ಮಾಡ್ತಿದ್ರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ ಆ ಹುಡುಗರೆಲ್ಲ ಅಂತ ಒಂದು ಸಂಸ್ಕಾರ ತರ್ತಿದ್ರೆ. ನೆಕ್ಸ್ಟು ಯುನಿಟಿ ಇಸ್ ಅಷ್ಟೇ, ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಯಾಕೆ ಇಂಗ್ಲೀಷೇ ಹೇಳಬಹುದು, ಕನ್ನಡದಲ್ಲಿ ಒಳ್ಳೆ ನಾಣ್ಣುಡಿಗಳಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಈ ಮಂತ್ರಿ ಸೆರೆನಿಟಿ ಹೋಮ್ ನಿಜವಾಗೂ ನಿಮಗೆಲ್ಲ ಅದು ಕೇಳಿ ನನಗೆ ಆಶ್ಚರ್ಯ ಆಯಿತು. 10-12 ವರ್ಷದ ಒಬ್ಬ ಮಿಲಿಟರಿ ಕರ್ನಲ್ ಅವರಿಗೆ ಅವ್ರ ಕೈಲಿ ದುಡ್ಡು ತಗೊಂಡು ಮನೆ ಮಾಡಿಕೊಟ್ಟಿಲ್ಲ ಅಂದರೆ ಇವರೇನಿಲ್ಲ. ಯೋಧರು ಪೊಲೀಸ್ನವರು ಕೊರೋನಾ ವಾರಿಯರ್ಸ್ ನಮ್ಮನ್ನು ಹೋಗಲಿ ಹಾಡಿ ಕೊಡ್ತಾರೆ. ಆದರೆ ನಿಜವಾದ ಒಂದು ಅವರ ಬದುಕಿಗೆ ಒಂದು ಸೂರು ಕಲ್ಪನೆ ಮಾಡೋದಾಗಲಿ, ಕಲ್ಪನೆ ಮಾಡಿಕೊಡೋದಲ್ಲ, ಅವ್ರು ಕೊಟ್ಟಿದ್ದ ದುಡ್ಡಲ್ಲೇ ತಗೊಂಡು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಮಂತ್ರಿ ಅಂತ ಒಂದು ಪ್ರತಿಷ್ಠಿತ ಕಂಪನಿ ಯಾಕೆ ಈ ರೀತಿ ಮಾಡ್ತು ಅಂತ ನನಗೆ ನಿಜವಾಗೂ ಬೇಜಾರು ಅನಿಸುತ್ತೆ. ಆದರೆ ಈಗ ಅವರು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಅದರಲ್ಲಿ ನಾವು ಅವ್ರಿಗೆ, ಯಾಕಂದರೆ ನಾವಲ್ದಿದ್ರೆ ಯಾರಾದರೂ ಆ ಕಾನೂನನ್ನು ಸರಿ ಕೊಡ್ತಿದ್ರು. ಆ ರೀತಿ ಮಾಡಿಬಿಟ್ಟು ಅವರು ನಾವು ಬೇಗ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮನೆ ಕಟ್ಟಿಕೊಡೋದಕ್ಕೆ ಅದಕ್ಕೆ ಅದು ಮನೆ ಕೊಡಿ ಅಂತ ಹೇಳಿದೆ. ನಾನು ಹೇಳಿದೆಲ್ಲ ಕೊಟ್ಟಿ ಮಾತಂತೆ ಮನೆ ಕಟ್ಟಿ ಕೊಡಿ ಅಂತ ಮಾಡಿಸ್ಬೇಕು ಅಂತ. ಇದನ್ನು ನೀವು ಚೆನ್ನಾಗಿ ಒಗ್ಗಟ್ಟಿನಿಂದ ಮಾಡ್ತಾಯಿದ್ರಿ. ಆಮೇಲೆ ನಿಮ್ಮದೇ ಒಂದು ವೆಬ್ಸೈಟ್ ಅಂದರೆ ಮಾಹಿತಿ ಜಾಲತಾಣವನ್ನು ಮಾಡಿದರೆ ಭಾಳ ಸಂತೋಷ ಆಯಿತು. ಇದನ್ನು ನೀವು ಇನ್ನೂ ಹೆಚ್ಚಿಗೆ ಬೆಳೆಸೋದ್ರ ಜೊತೆಗೆ ನಮ್ಮ ನೆಕ್ಸ್ಟು ಸ್ವಚ್ಛ ಸ್ವಾಸ್ಥ್ಯ ಸಮೃದ್ಧ ಭಾರತ ಅನ್ನುವಂಥ ಕಲ್ಪನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಪ್ರತಿ ರಸ್ತೆಯಲ್ಲಿ ಇರುವಂಥ ಜನ, ಅಪಾರ್ಟ್ಮೆಂಟಲ್ಲಿ ಜನ, ನೋ ಯುವರ್ ನೈಬರ್, ನಿಮ್ಮ ಅಕ್ಕಪಕ್ಕದವನ್ನು ಪರಿಚಯ ಮಾಡ್ಕೊಳ್ಳಿ, ಬಿ ಹೆಲ್ಪ್, ಒಬ್ಬೊಬ್ಬರಿಗೆ ನಾವು ಹೆಲ್ಪ್ ಮಾಡೋ ಸಹಾಯ ಮಾಡುವಂಥವ್ರಾಗೋಣ. ಆಮೇಲೆ ಇನ್ನು ತರಕಾರಿಗಳು ನೇರವಾಗಿ ರೈತನಿಂದ ತಗೊಂಡು ನಾವೇ ಅದನ್ನು ಹಂಚ್ಕೊಳ್ಳುವಂಥ ವ್ಯವಸ್ಥೆ, ಅವರಿಗೂ ದುಡ್ಡು ಇದಾಗುತ್ತೆ, ಮಧ್ಯವರ್ತಿಗಳ ಹಾವಳಿಗಳ ತಪ್ಪಿಸುತ್ತೆ. ಹೀಗೆ ಮಾಡೋದರ ಜೊತೆಗೆ ನಮ್ಮ ಕೃಷ್ಣದೇವರನ ಕಾಲದಲ್ಲಿ 27 ಇತ್ತಂತೆ GDP, ಅದು ತರುವಂಥದ್ದು ಕೂಡ ಹೆಚ್ಚಿಗೆ ಇಲ್ಲ. ಯಾಕೆಂದರೆ ಮೋದಿ ಬಹಳ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾರೆ, ಆತ್ಮನಿರ್ಭರ ಭಾರತ. ಯಾಕೆಂದರೆ ಇಲ್ಲಿವರೆಗೆ ನಾವು ಜಪಾನಿಯರನ್ನ ಹೆಮ್ಮೆ ಪಡಬೇಕು. ಯಾಕಂದರೆ ಯಾವಾಗ 2ನೇ ಮಹಾಯುದ್ಧ ಕಾಲದಲ್ಲಿ 1945 ಆಗಸ್ಟ್ 5 ಮತ್ತು 6 ಮತ್ತು 9 ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ ಮೇಲೆ ಇಂದು ಸಹ ಒಂದು ಸೂಜಿ ಅವರಿಗೆ ಮಾರಾಟ ಮಾಡೋಕ್ಕಾಗಿಲ್ಲ ಅಮೇರಿಕದವರಿಗೆ. ಅಂಥ ಸ್ವಾಭಿಮಾನಿ ತರಬೇಕಾದ ನಾವು ಆತ್ಮನಿರ್ಭರ ಭಾರತವನ್ನು ನಾವು ಮಾಡಬೇಕು. ಈ ಚೈನೀ ಮಾಲು, ವಿದೇಶಿ ಮಾಲನ್ನೆಲ್ಲ ಬಹಿಷ್ಕರಿಸಬೇಕು. ಸ್ವದೇಶಿ ಮಾಲಿಗೆ ಉತ್ತೇಜನ ಕೊಡಬೇಕು. ನಮ್ಮಲ್ಲೇ ಎಲ್ಲ ಈ ಕಲಾವಿದರುಗಳನ್ನು ಬೆಳೆಸಬೇಕು, ಈ ಕುಶಲಕರ್ಮಿಗಳನ್ನು ಬೆಳೆಸಬೇಕು. ನಮ್ಮ ಆಹಾರ ನಾವೇ ಮಾಡಬೇಕು. ಇನ್ನು ನಿಮ್ಮ ಕಾರ್ಯಕ್ರಮ ಎಲ್ಲ ಹೇಳಿದ್ದು ಭಾಳ ಸಂತೋಷ ಆಯಿತು. ನೀವು ಒಂದು ಸೆರೆನಿಟಿ ಆದಮೇಲೆ ಅಲ್ಲೇ ಒಂದು ಈ ಬೇಡದ ನಮಗೆ ಉಪಯೋಗ ಪಡೆದಂಥ ವಸ್ತುಗಳನ್ನು ಕೆಳಗೆ ಒಂದು ಸುಸಜ್ಜಿತವಾಗಿಟ್ಟು ಬೇಕಾದವರು ತಗೊಂಡೋಗ್ಲಿ ಅಂತ ಆಹಾರಕ್ಕೆ ಶೈತ್ಯ ಬೇಟಿಕೆಗಳನ್ನ ಇಟ್ಟುವಂಥ ವ್ಯವಸ್ಥೆ ಮಾಡುವಂಥದ್ದು, ಕನ್ನಡ ಕಲಿಕೆ ಮಾಡುವಂಥದ್ದು, ಆಮೇಲೆ ನಮ್ಮಲ್ಲೇ ಉದ್ಯೋಗಗಳ ಬಗ್ಗೆ ಒಂದು ಪರಿಕಲ್ಪನೆ ಕೊಡುವಂಥದ್ದು. ಅದು ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಕನ್ನಡ ರಾಜ್ಯೋತ್ಸವದ ದಿನ ಆಗ್ತಾ ಇದೆ ಅಂತ ನಾವು ಹೀಗೆ ಮಾಡಿದ್ರೆ ಬರೀ ನಂಬರ್ 1 ಕನ್ನಡಿಗರಾಗಲ್ಲ, ನಂಬರ್ 1 ಕನ್ನಡಿಗರಾಗ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂಥೇಳಿ ನಿಮಗೆ ಹೇಳೋಕ್ಕೆ ಈ ಒಂದು ಸುಸಂದರ್ಭವನ್ನು ನಾನು ತಾಯಿ ಭುವನೇಶ್ವರಿಯ ಪದ್ಮಗಳಲ್ಲಿ ವಂದಿಸ್ತಾ ನನ್ನ ಈ ನುಡಿ ನಮನಗಳನ್ನು ಆಕೆಗೆ ಸಲ್ಲಿಸ್ತಾ ಇದ್ದೀನಿ. ಜಯ ಹಿಂದ್, ಜಯ ಕನ್ನಡ. ತುಂಬ ಅತ್ಯಂತ ಅರ್ಥಗರ್ಭಿತವಾದ ಮಾತನ್ನು ಹೇಳಿದ್ರಿ. ನವಂಬರ್ 1 ಕನ್ನಡಿಗರಾಗೋದು ಬೇಡ, ನಂಬರ್ 1 ಕನ್ನಡಿಗರಾಗೋಣ ಅಂತ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಂತ್ರಿ ಸೆರೆನಿಟಿ ಫೋರಮ್ ಆಗ್ಬೋದು, ನೇತಾಜಿ ಕಟ್ಟೆ ಬಳಗ ಆಗ್ಬೋದು, ಕಟ್ಟೆ ಸಂಘಟನೆ ಆಗ್ಬೋದು, ಕನ್ನಡ ಸಂಘಟನೆ ಆಗ್ಬೋದು, ಅಥವಾ ಸ್ವಸ್ಥ ಸಮೃದ್ಧ ಭಾರತ ಸಂಘಟನೆ ಆಗ್ಬೋದು, ಎಲ್ಲ ಈ ಸಂಘಟನೆಗಳು ಸಹ ತಮ್ಮ ಮಾರ್ಗದರ್ಶನದಲ್ಲಿ ಒಂದು ಅಡಿಗಲ್ಲನ್ನು ನಾವು ಇಡ್ತೀವಿ ಅಂತ ಹೇಳ್ತಾ ಈ ಫೇಸ್ಬುಕ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಿತವಚನವನ್ನು ಹೇಳಿದ್ದಕ್ಕೆ ನಮ್ಮಿಂದ ತುಂಬ ಹೃದಯದ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ನಮಸ್ಕಾರ.